ಚಾಕ್ಲೇಟ್ ಬಾಕ್ಸ್ ಇದೆಯಾ? ಚಾಕ್ಲೇಟ್ ಬಾಕ್ಸ್ ಹೌದಾ? ತುಂಬಾ ಡೇಂಜರ್ ಅದು. ನೀವು ಓಡಿಸ್ತಾ? ಇಲ್ಲ, ಇದು ತುಂಬಾ 1 ರಿಂದ 2 ಅಡಿ 3 ಅಡಿ ಜಂಪ್ ಮಾಡ್ತದೆ. ಹೌದು. ಆಲ್ಮೋಸ್ಟ್ ಡೆಡ್ಲಿ ವೆನಮಸ್. ಮಂಜುಳಾವು ಅಣ್ಣ ಹೊಡ್ಬಿಡ್ತೀನಿ ಅಣ್ಣ ಅಂತಾడు ಈಗ ಅಣ್ಣ ರಬ್ಬರ್ ಹೇಗಿದ್ದಂಗೆ ಇರುತ್ತೆ ಅಣ್ಣ. అవునవును రబ్బర్ ಮಂಡದ ಹಾವಿಗೆ ನವಿಲ್ಗಿರಿ ಥರ ಅಂದರೆ ಕನ್ನಡಿ ಹಾವು ಅಂತ ಹೇಳ್ತೀವಲ್ಲ, ಸೇಮ್ ಕನ್ನಡಿ ಥರ ಹೆಂಗೆ ಗ್ಯಾಪ್ಗಳು ಇರ್ತವೆ ಆ ರೀತಿ. ತುಂಬ ಜನ ಈ ಹಾವನ್ನ ಹೆಬ್ಬಾವು ಅಂತ ಅಂದ್ಕೊಂಡು ಆ್ಯಕ್ಷನ್ ಕೂಡ ಮಾಡ್ಕೊಂಡಿದ್ದೀರ. ಆದಷ್ಟು ನಮ್ಮ ಪಬ್ಲಿಕ್ ಹುಷಾರಾಗಿದೆ. ಕೈಲಿ ಇಟ್ಕೊಂಡಿರೋರಿಗೆ ಭಯ ಇಲ್ಲ, ಇವ್ರು ನೋಡೋರಿಗೆ ಮುಚ್ಚಳ ಹಾಕಪ್ಪ ಕೈಲಿ ಇಟ್ಕೊಂಡಿರೋರಿಗೆ ಹೆಂಗೋ ಧೈರ್ಯ ಐತೆ, ನೋಡೋರಿಗೆ ಭಯ ಕೂತೈತೆ ಬಿಡಿ. ಕೂತ್ ಮಾಡೋದು ಕೂತ್ ಮಾಡಿದ್ದೀರಾ? ಮಿಕ್ಸ್ ಮಾಡೋಣ ಏರಿಯಾ ಜಯರಾಮಣ್ಣನ ತೋಟದ ಮನೆ ಇಲ್ಲೇಣ? ನಿಮ್ಮ ಹೆಸರು ಬೇಡ ಗುಡಣ್ಣ ಅಂತೇಳಿ. ಸರ್ ಅವರೇ ಫೇಮಸ್, ಜಯರಾಮಣ್ಣ ಅವರೇ ಫೇಮಸ್ ಈ ತೋಟದ ಮನೆ. ಜಯರಾಮಣ್ಣ ಅವರೇನೆ. ಇದು ರೈತರ ಮಿತ್ರ, ನಮ್ಮೆಲ್ಲರ ಮಿತ್ರ. ಇನ್ನು ತುಳಕಮಂಡ ಅಂದ್ಬಿಟ್ಟು ನಾವೇನು ತುಂಬ ಇದು ಕೆಟ್ಟದೇನಲ್ಲ. ಇದು ನಮ್ಮ ಮನೆ ಸುತ್ತನೇ ಇರ್ತದೆ. ನಮ್ಮ ಮನೆ ಸುತ್ತ ಹಾವುಗಳು ಇರಲೇಬೇಕು. ಕ್ರಿಮಿಕೀಟಗಳು, ಇಲಿ ಕಪ್ಪೆಗಳು, ಒಂಡೆಗಳೆಗಳು, ಉಳಿಕೆಗಳು ಎಲ್ಲ ಸಂತಾನ ಕಡಿಮೆ ಮಾಡೋದೇ ಹಾವುಗಳು. ನೇಚರ್ ಫ್ರೆಂಡ್ ಆ್ಯಕ್ಚುಲಿ. ನಾವು ಆದಷ್ಟು ಮನೆಗಳ ಹತ್ರ ಸ್ವಚ್ಛ ಇಟ್ಕೊಂಡ್ರೆ, ಇಲಿ ಕಪ್ಪೆ ಬರೋದ ಹತ್ರ ಇಟ್ಕೊಂಡ್ರೆ ಹಾವುಗಳು ಕೂಡ ಅವೇರ್ ಆಯ್ತದೆ. ಇಲಿ ಕಪ್ಪೆ ಬಂತು ಅಂತಂದ್ರೆ ಸಾಮಾನ್ಯವಾಗಿ ಹಾವು ಬಂದು ನಾವು ಸೇಫ್ ಆಗಿರ್ಬೇಕಷ್ಟೇ. ಇಲಿ ಕಪ್ಪೆ ಮೇನ್ ಮನೆ ಕಡೆ ಸುತ್ತ ಚೆನ್ನಾಗಿ ಇಟ್ಕೊಂಡ್ರೆ. ಸ್ನೇಹಿತರೆ, ಮಂಡಲದ ಹಾವು ಇಂಡಿಯನ್ ರಸಲ್ ವೈಪರ್ ನಮ್ಮ ಕಾಯಸಪ್ಪನ ಬೀದಿ ಹತ್ತಿರ ಹೊಳೆದಾರಿ ಹತ್ತಿರ ಸಂರಕ್ಷಣೆ ಮಾಡಿದಂಥ ಹಾವು. ಅಲ್ಲಿಂದ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು. ಮತ್ತು ಎಲ್ಲರಿಗೂ ಗುಡ್ ನೈಟ್, ಜಯ ಅಂಜಲಿ.